ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಹತ್ರ ಒಂದು ಪ್ರಾಡಕ್ಟ್ ಇತ್ತು, ಅದನ್ನ ಅನ್ಬಾಕ್ಸ್ ಮಾಡ್ತಿದ್ದೆ. ಅದು ಯಾವುದಂದರೆ ಇದೆ JST Pro J13 ವೈರ್ಲೆಸ್ ಮೈಕ್. ಸೊ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡಿ ಇದರ ಒಂದು ರೆಕಾರ್ಡಿಂಗ್ ಕ್ವಾಲಿಟಿ ಹೆಂಗಿತ್ತಂತ ಕಾಂಬ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆಗ್ತಾ ಇಲ್ಲ ನಿಮಗೆ ತೋರಿಸ್ತೆ ಈಗ. ಸೊ ವೀಡಿಯೋನ ಫುಲ್ ಕಾಣಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ಅಷ್ಟು ಲೈಕ್ ಇಲ್ಲ ಅಲ್ಲ, ಇರಲಿ ಆದರೂ ಓಕೆ. ಸೊ ಈಗ ನಾವು ಈ JST Pro J13 ವೈರ್ಲೆಸ್ ಮೈಕ್ನ ಅನ್ಬಾಕ್ಸ್ ಮಾಡಿ ಕ್ವಾಲಿಟಿ ಹೆಂಗಿತ್ತಂತ ಕಾಂಬ. ಸೊ ನಿಮಗೆ ಬಾಕ್ಸ್ ಈ ಥರ ಕಾಂಬ ಸಿಗುತ್ತೆ. ಲೈವ್ ಶೋ, ಇಂಟರ್ವ್ಯೂ ಮತ್ತು ವ್ಲಾಗ್ ಶಾರ್ಟ್ ವಿಡಿಯೋ ಅಂತ ಕೊಟ್ಟಿರೋದ್ರಂಗೆ. ಅದಾದಮೇಲೆ ಇಲ್ಲಿ ಫೀಚರ್ಸ್ ಅಂತ ಕೊಟ್ಟಿರಾಯ್ತಾ, ಅದರಲ್ಲಿ ಕೆಲವು ಫೀಚರ್ ಇತ್ತು ಕಣ್ಕಣಿ, ಮತ್ತು ಇದರ ಸ್ಪೆಸಿಫಿಕೇಷನ್ ಎಂತಲ್ಲ ಅಂತ ಇಲ್ಲಿ ಕೊಟ್ಟಿರೋ ಬಾಕ್ಸ್ ಮೇಲೆ. ಸೊ ಇದರಂಗೆ ಫೀಚರ್ಸಲ್ಲಿ ಮೇಯ್ನ್ ಆ್ಯಕ್ಯುರೇಟ್ ಪಿಕಪ್, ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಕ್ಲಿಯರ್ ಸೌಂಡ್ ಕ್ವಾಲಿಟಿ ಅಂತ ಒಂದು ಫೀಚರ್ ಕೊಟ್ಟಿರೋ. ನಂಗೆ ಅದನ್ನೇ ಈಗ ಚೆಕ್ ಮಾಡಿ ಮೇಯ್ನ್ ಆಯಿತಾ, ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾ ಇಲ್ಲ ಅಂತ. ಸೊ ಈಗ ಜಸ್ಟ್ ಟ್ರೈ ಮಾಡುವ. ಫಸ್ಟ್ ಅನ್ಬಾಕ್ಸ್ ಮಾಡಿ ಮತ್ತು ಫೋನಿಗೆ ಕನೆಕ್ಟ್ ಮಾಡಿ ಚೆಕ್ ಮಾಡುವ. ಅನ್ಬಾಕ್ಸ್ ಮಾಡೋ ಕೂಡಲೇ ನಮಗೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಹಂಗೆ ಪರ್ಸ್ ಕೊಟ್ಟಿರೋ. ಸೊ ಇದು ಸಖತ್ ಪ್ರೀಮಿಯಮ್ ಆಯಿತಾ, ಒಂಥರ ಹೈ ಕ್ವಾಲಿಟಿ ಇದು ಅನಿಸುತ್ತೆ ಆಯಿತಾ ಇದು. ಸೊ ಈಗ ಓಪನ್ ಮಾಡಿದ್ರೆ ಸೊ ನಮಗೆ ಪರ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯಲ್ಲು ಮತ್ತು 2 ಸ್ಟಿಕ್ಕರ್ ಕೊಟ್ಟಿರು. ಅದಾದಮೇಲೆ ಒಂದು USB ಚಾರ್ಜಿಂಗ್ ಕೇಬಲ್ ಕೊಟ್ಟಿರು. ಇದು ಯಾವ ಟೈಪು? ಸೊ USB-C ಟೈಪು ಚಾರ್ಜಿಂಗ್ ಕೇಬಲ್ ಕೊಟ್ಟಿರು. ಅದಾದಮೇಲೆ 3 ಅಡ್ಯಾಪ್ಟರ್ಸ್ ಕೊಟ್ಟಿರು. ಇದು ಮೈಕ್ರೋ USB, ಮತ್ತೊಂದು USB. ಸೊ ಇದು ಕೆಲವ್ರದ್ದೆಲ್ಲ ಮೈಕ್ರೋ USB ಇರುತ್ತೆ ಫೋನು, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ. ಮತ್ತು ಇದು ನೀವು ಲ್ಯಾಪ್ಟಾಪಲ್ಲೆಲ್ಲ ರೆಕಾರ್ಡಿಂಗ್ ಮಾಡೋದಾದರೆ ನಿಮಗೆ ಇದು ಯೂಸ್ ಆಗುತ್ತೆ. ಅದಾದಮೇಲೆ ಐಫೋನ್ ಯೂಸ್ ಮಾಡೋರಿಗೆ ಈ ಒಂದು ಐಫೋನ್ ಅಡಾಪ್ಟರ್ ಯೂಸ್ ಆಗುತ್ತೆ. ಸೊ ಮೂರು ಅಡಾಪ್ಟರ್ ಇರ್ತಾಯಿತ್ತು ಇದರಲ್ಲ, ತುಂಬ ಯೂಸ್ಫುಲ್ ಆಗಿರುತ್ತೆ. ಅದಾದಮೇಲೆ ಮೇಯ್ನ್ JST Pro ಸೊ ವೈರ್ಲೆಸ್ಸು ಮೈಕ್ ಇದರಲ್ಲಿರುತ್ತೆ ಆಯಿತಾ. ಸೊ ಇದು ಚಾರ್ಜಿಂಗ್ ಕೇಸು. ಸೊ ಇದರಲ್ಲಿ ನಮಗೆ C ಟೈಪ್ ಚಾರ್ಜಿಂಗ್ ಕೊಟ್ಟಿರೋ. ಅದಾದಮೇಲೆ ಹಿಂಗೆ ಓಪನ್ ಮಾಡಿದ್ರೆ ಇದರಲ್ಲಿ ನಮಗೆ 2 ಟ್ರಾನ್ಸ್ಮಿಟರ್ ಇತ್ತು, 1 ರಿಸೀವರ್ ಇತ್ತು ಆಯಿತಾ. ಸೊ ರಿಸೀವರು C ಟೈಪು ಈ ಥರ ಬರುತ್ತೆ, ಮತ್ತು ಟ್ರಾನ್ಸ್ಮಿಟರು. ಸೊ ಟ್ರಾನ್ಸ್ಮಿಟರಿಗೆ ಈ ಥರ ಚಾರ್ಜಿಂಗ್ ಇದಕ್ಕೆ ಗಮ್ ಟೇಪ್ ಹಾಕಿರ್ತಾರೆ ಆಯಿತಾ. ಸೊ ಇದನ್ನು ತೆಗಿಕತ್ತೆ. ಸೊ ಮತ್ತೊಂದು 2 ಟ್ರಾನ್ಸ್ಮಿಟರ್ ಇರುತ್ತೆ. ಸೊ ಈಗ ನಾನು ಇದನ್ನ ನನ್ನ ಫೋನಿಗೆ ಹಾಕಿ ಚೆಕ್ ಮಾಡ್ತಾಯಿತಾ. ಇದು ರಿಸೀವರ್. ಸೊ ಇದನ್ನ ನಾನು ಫೋನಿಗೆ ಯೂಸ್ ಮಾಡ್ತೆ, ಫೋನಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತಲ್ಲ ಅಲ್ಲಿ ಹಾಕ್ತೆ. ಅದಾದಮೇಲೆ ಇದು ನನ್ನ ಮೈಕ್. ಸೊ ಈಗ ನಾಯ್ಸ್ ಎಷ್ಟು ಕಮ್ಮಿ ಆಗ್ತಂತ ಕಾಂಬ. ಈಗ ನಾನು ಮಾತಾಡ್ತಿಪ್ಪ ರೆಕಾರ್ಡ್ ಹಾಕೋದು ಡೈರೆಕ್ಟ್ ಮೊಬೈಲ್ ಮೈಕ್ರೋಫೋನಲ್ಲೇ ರೆಕಾರ್ಡ್ ಆಗ್ತಿತ್ತು. ಸೊ ಇದನ್ನ ಯೂಸ್ ಮಾಡೋತಿ ಹೆಂಗೆ ರೆಕಾರ್ಡ್ ಆಗ್ತಂತ ನಿಮಗೆ ಈಗ ತೋರಿಸ್ತೆ. ಮತ್ತೊಂದು ವಿಷಯ ಅಂತ ಅಂದರೆ, ನಿಮಗಿಲ್ಲ ಈ ಥರ ಸ್ವಲ್ಪ ಹಾಕಿದರೆ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಿಲ್ಲ ಆಯಿತಾ. ನಿಮಗಿಲ್ಲ ಆನ್ ಆಯ್ತು ಅಂದರೆ ಇಲ್ಲಿ ಒಂದು ರೆಡ್ ಲೈಟ್ ಆನ್ ಆಯ್ತು. ಸೊ ನಿಮಗೆ ಇದ್ರಂಗೆ ತೋರುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ರೆಡ್ ಲೈಟ್ ಆನ್ ಆಯ್ತು ಆಯಿತಾ. ಸೊ ಈ ಹೋಲಲ್ಲ. ಸೊ ಈ ಥರ ರೆಡ್ ಲೈಟ್ ಆನ್ ಆದರೆ ಇದಕ್ಕೆ ಸಪ್ಲೈ ಬಂತಂತ ಅರ್ಥ. ಅದಾದಮೇಲೆ ಸೊ ಇದು ನಿಮ್ಮ ಟ್ರಾನ್ಸ್ಮಿಟರು, ಇದು ರಿಸೀವರು. ಸೊ ರಿಸೀವರ್ನ ನೀವು ಚಾರ್ಜಿಂಗ್ ಪೋರ್ಟಿಗೆ ಹಾಕ್ತೀರಿ, ಆಗ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತದೆ. ಆ ರೆಡ್ ಲೈಟ್ ಬ್ಲಿಂಕ್ ಹಾಕೋದು ಹೋಲ್ಡ್ ಲೈನ್ ಇಲ್ಲತ್ತೆ, ಆಗ ಪೇರ್ ಆಯ್ತು ಅಂತ ಅರ್ಥ. ಅದೇ ಥರ ನಿಮ್ಮ ಟ್ರಾನ್ಸ್ಮಿಟರ್ ಆನ್ ಮಾಡ್ತಾರೆ, ಇಲ್ಲಿ ಸೈಡ್ ಒಂದು ಬಟನ್ ಕೊಟ್ಟಿರೋ, ಅದನ್ನ 2 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳುತ್ತೆ. ಅದಾದಮೇಲೆ ಗ್ರೀನ್ ಮತ್ತು ರೆಡ್ ಲೈಟ್ ಬರ್ತಿ ಥರ. ಸೊ ಪೇರಿಂಗ್ ಆದಮೇಲೆ ಕನೆಕ್ಟ್ ಆದಮೇಲೆ ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಮಾತ್ರ ಇರುತ್ತೆ, ರೆಡ್ ಲೈಟ್ ಬರ್ತಿಲ್ಲ ಆಯಿತಾ. ಸೊ ಈಗ ನಾನು ಇದನ್ನ ನನ್ನ ಮೊಬೈಲ್ಗೆ ಹಾಕಿದೆ. ಈಗ ರೆಕಾರ್ಡ್ ಆಗ್ತಿಪ್ಪದು ನನ್ನ ಮೊಬೈಲ್ ಮೈಕ್ರೋಫೋನಂಗೆ. ಇದನ್ನ ಹಾಕಿ ಆದಮೇಲೆ ಯಾವ ಥರ ರೆಕಾರ್ಡ್ ಆಗ್ತಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತು. ನನ್ನ ಇದಕ್ಕೆ ರಿಸೀವರಿಗೆ ಕನೆಕ್ಟ್ ಆಯಿತು ಟ್ರಾನ್ಸ್ಮಿಟರು. ಸೊ ಈಗ ನಾನು ಮಾತಾಡೋದೆಲ್ಲ ಈ ಒಂದು ಮೈಕ್ರೋಫೋನ್ ಥ್ರೂ ರೆಕಾರ್ಡ್ ಆಗ್ತಿತ್ತು ಆಯಿತಾ. ಸೊ ನಿಮಗೆ ನಾನೀಗ ಫ್ಯಾನ್ ಆನ್ ಮಾಡಿದ್ದೆ, ನಿಮ್ಗೆ ಗೊತ್ತಾಗ್ತಿತ್ತು. ಫ್ಯಾನ್ ಆನ್ ಮಾಡಿದ್ದೆ ಮತ್ತು ಹೊರಗಿನೆಲ್ಲ ಸ್ವಲ್ಪ ಸೌಂಡ್ ಇತ್ತು. ಸೊ ನಿಮಗೆ ಗೊತ್ತಾಗ್ತಿತ್ತು. ಮೈಕ್ ತುಂಬ ಹತ್ತಿರ ಇಟ್ಕೊಂಡಿದ್ದೆ, ಬಟ್ ಸ್ವಲ್ಪ ದೂರದಲ್ಲಿ ಇಟ್ಕೊಂತೆ. ಓಕೆ. ಸೊ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ಆಯಿತಾ. ನನ್ನ ಆಗ ರೆಕಾರ್ಡ್ ಮಾಡಿದ್ದಕ್ಕೂ ಈಗ ರೆಕಾರ್ಡ್ ಮಾಡಿದ್ದಕ್ಕೂ ನಿಮಗೆ ಸೌಂಡಲ್ಲಿ ಗೊತ್ತಾಗ್ತಿತ್ತು ಅಂತ ತಿಳ್ಕೊಂತೆ ಯಾವ್ದು ಬೆಸ್ಟ್ ಇತ್ತಂತ.
ಸೊ ಇದ್ರ ಮೇಲೆ ನಿಮ್ಗೆ ಬಿಟ್ಟದ್ದು, ತಗೊಂಡ್ಕೋಬಾರ್ದು ಅಂತ ನಿಮ್ಗೆ ಬಿಟ್ಟದ್ದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ.